ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಜನವರಿ 29ನೇ ತಾರೀಕು ಸಂಜೆ 5 ಗಂಟೆಗೆ ಕೋರಮಂಗಲದಲ್ಲಿ ನಮ್ಮ ನೂತನ ಪ್ರಾರ್ಥನಾಲಯದ ಉದ್ಘಾಟನೆ ಇದೆ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಹ್ವಾನಿಸುತ್ತೇನೆ. ಬಂದು ಭಾಗವಹಿಸ್ರಿ, ದೈವಿಕವಾದಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳ್ರಿ. ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಉನ್ನತಿಯು ದೇವರಿಂದಲೇ ಬರುವುದು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 121, 1 ಮತ್ತು 2ನೇ ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ನಾವೆಲ್ಲರೂ ಅನೇಕ ಅವಶ್ಯಕತೆಗಳಿರಬಹುದು. ಈ ದಿನ ಸಹಾಯ ಎಲ್ಲಿಂದ ಬರುವುದು, ನನಗೆ ಸಹಾಯ ಮಾಡುವವರು ಯಾರೆಂಬುದಾಗಿ ಚಿಂತಾಭ್ರಾಂತರಾಗಿರಬಹುದು. ಆದರೆ ಕೀರ್ತನೆಗಾರನು ಈ ವಾಕ್ಯ ಭಾಗದಲ್ಲಿ ಹೇಳುತ್ತಿದ್ದಾನೆ, ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರುತ್ತದೆ. ಎಲ್ಲ ಸಮಯದಲ್ಲಿ ನಮಗೆ ಸಹಾಯ ಹರಿದು ಬರುವ ಪರ್ವತವೆಂದರೆ ಅದು ಯೇಸು ಕ್ರಿಸ್ತನಿಂದ ಮಾತ್ರ. ಆತನೇ ನಮಗೆ ಎಲ್ಲ ಸಮಯಗಳಲ್ಲಿ ಸಹಾಯ ಮಾಡುವಾತನು. ಕೀರ್ತನೆಗಾರನು 35ನೇ ಅಧ್ಯಾಯ 2ನೇ ವಚನದಲ್ಲೇ ಹೀಗೆ ಪ್ರಾರ್ಥಿಸುತ್ತಾನೆ, ಖೇಡ್ಯ ಗುರಾಣಿಗಳನ್ನು ಹಿಡಿದುಕೊಂಡು, ದೇವರೇ ನೀನು ನನಗೆ ಸಹಾಯಕನಾಗಿ ನಿಲ್ಲೋ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಎಲ್ಲ ನಂಬಿಕೆಯನ್ನು, ಭರವಸೆಯನ್ನು ದೇವರ ಮೇಲೆ ನಾವು ಹಾಕಿ ಆತನನ್ನು ಎದುರು ನೋಡುವಾಗ ನಮಗೆ ಒಂದು ಉನ್ನತಿ ಬರುವಂಥದ್ದಾಗಿದೆ. ನಾವು ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ದೇವರು ಯಾವಾಗಲೂ ನಮ್ಮ ಜೀವಿತದಲ್ಲಿ ಅತ್ಯಧಿಕವಾದದ್ದನ್ನೇ ಮಾಡುತ್ತಾರೆ. ಕಾರಣ ಉನ್ನತಿ ದೇವರಿಂದ ಬರುವಂಥದ್ದಾಗಿದೆ. ಒಂದು ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ತನ್ನ ಕೆಲಸವನ್ನು ಬಹಳ ಕಠಿಣ ಪರಿಶ್ರಮದಿಂದ, ನಂಬಿಗಸ್ತಿಕೆಯಿಂದ ಮಾಡುತ್ತಾ ಇದ್ದರು. ಆದರೆ ಅವರ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಪ್ರಮೋಷನ್, ಬಡ್ತಿ ದೊರೆಯುತ್ತಿತ್ತು. ಇವರ ಪ್ರಾಮಾಣಿಕತೆಯ ಕೆಲಸವನ್ನು ಯಾರೂ ಗುರುತಿಸಲಿಲ್ಲ. ಇವರಿಗೆ ಯಾವುದೇ ಸೌಲಭ್ಯಗಳು ದೊರೆಯುತ್ತಾ ಇರಲಿಲ್ಲ. ಬಹಳ ನಿರಾಶರಾದರು. ಆದರೂ ಒಂದು ದಿನ ಅವರು ಬಹಳ ಕುಗ್ಗಿ ಹೋಗಿ ಕಚೇರಿಯಿಂದ ಹಿಂತಿರುಗಿದ ಬಳಿಕ ರಾತ್ರಿ ಊಟ ಮಾಡದೆ ತಮ್ಮ ಕೊಠಡಿಯಲ್ಲಿ ಅವರಿಗಿದ್ದ ಎಲ್ಲ ವೇದನೆಯನ್ನು, ದುಃಖವನ್ನು ದೇವರಿಗೆ ಹೇಳಿ, ಕರ್ತನೇ, ಇಷ್ಟು ಪ್ರಯಾಸ ಪಡುತ್ತಿದ್ದೇನೆ, ಆದರೂ ನನ್ನ ನಂಬಿಗಸ್ತಿಕೆಗೆ, ನನ್ನ ಕೆಲಸಕ್ಕೆ ಒಂದು ಪ್ರಮೋಷನ್ ಇಲ್ವಲ್ಲ ಎಂಬುದಾಗಿ ಬೇಡಿಕೊಂಡಾಗ ದೇವರು ಹೇಳಿದರು, ಮಗನೇ, ಚಿಂತಿಸಬೇಡ, ಮನುಷ್ಯರಿಂದ ನಿನಗೆ ಉನ್ನತಿ ಬರುವುದಿಲ್ಲ, ನನ್ನಿಂದ ನಿನಗೆ ಉನ್ನತಿ ಬರುತ್ತದೆ, ನೀ ನಂಬಿಗಸ್ತನಾಗಿ ಕೆಲಸ ಮಾಡೆಂಬುದಾಗಿ ತಿಳಿಸಿದರು. ಒಂದು ದಿನ ದಿಢೀರೆಂಬುದಾಗಿ ಕಂಪನಿಯ ಉನ್ನತ ಅಧಿಕಾರಿಗಳು ಅವರ ಕಚೇರಿಗೆ ಆಕಸ್ಮಿಕವಾಗಿ ಭೇಟಿ ಕೊಟ್ಟು ಒಬ್ಬೊಬ್ಬ ಆ ಕೆಲಸ ಮಾಡುವವರ ಯೋಗ್ಯತಾ ಪತ್ರಗಳನ್ನು ನೋಡಿದಾಗ ಈ ಹಿರಿಯ, ಈ ದೇವ ಭಕ್ತನಿಗೆ ಸ್ತೋತ್ರ, ಏನೂ ಸಿಗದೇ ಇರುವುದು ಅನ್ಯಾಯವಾಗಿರುವುದನ್ನು ತಿಳಿದು ಅವರಿಗೆ ಇನ್ನೂ ಒಂದು ಹೊಸ ಹುದ್ದೆಯನ್ನು ನಿರ್ಮಾಣ ಮಾಡಿ ಒಂದು ಉನ್ನತವಾದ ಹುದ್ದೆಯನ್ನು, ಒಂದು ಪ್ರಮೋಷನನ್ನು ಆ ಭಕ್ತನಿಗೆ ನೀಡಲಾಯಿತು. ಯಾರು ಎದುರು ನೋಡುವುದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಬಡ್ತಿ, ಒಂದು ಒಳ್ಳೆಯ ಸಂಬಳವನ್ನು ಕರ್ತನು ಕೊಟ್ಟರು. ಆ ಕಚೇರಿಯಲ್ಲಿ ಇತರ ಕೆಲಸಗಾರರು ಆಶ್ಚರ್ಯಪಟ್ಟರು. ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ, ಪಾಸ್ಟರ್, ನಾನು ದುಡಿತಾ ಇದ್ದೇನೆ, ನನ್ನ ಕಂಪನಿಗಾಗಿ ಕೆಲಸ ಮಾಡ್ತಾ ಇದ್ದಾನೆ, ನಾವು ವ್ಯವಸಾಯ ಮಾಡುತ್ತಾ ಇದ್ದೇವೆ, ಯಾವ ಉನ್ನತಿಯೂ ನಮಗೆ ಕಾಣುತ್ತಾ ಇಲ್ಲ ಎಂಬುದಾಗಿ ಕೊರಗ್ತಾ ಇದ್ದೀರಾ. ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ, ಮಗಳೇ, ನೀನು ಮನುಷ್ಯರನ್ನು ಆತುಕೊಳ್ಬೇಡ, ನನ್ನನ್ನು ನೋಡು, ನನ್ನನ್ನು ಆತುಕೋ, ನನ್ನಿಂದ ನಿನಗೆ ಉನ್ನತಿ ಬರುತ್ತದೆ. ಕರ್ತನು ನಿಶ್ಚಯವಾಗಿ ನೀವು ಎದುರು ನೋಡುವುದಕ್ಕಿಂತ ಒಂದು ಉನ್ನತವಾದ ಮೆಟ್ಟಲಿಗೆ ದೇವರು ನಿಮ್ಮನ್ನು ತೆಗೆದುಕೊಂಡು ಹೋಗಲಿಕ್ಕಿದ್ದಾರೆ. ಉನ್ನತವಾದ ಸ್ಥಾನಕ್ಕೆ ದೇವರು ನಿಮ್ಮನ್ನು ಕೊಂಡು ಹೋಗಲಿಕ್ಕಿದ್ದಾರೆ. ನೀವು ಮಾಡುವ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಓ ಸ್ತೋತ್ರ! ಯಾಕೆಂದರೆ ಉನ್ನತಿ ದೇವರಿಂದ ಬರುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಲೋಕದಲ್ಲೇ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ದೇವರೇ ನಾವು ನಿಮ್ಮನ್ನು ವಂದಿಸ್ತೇವೆ, ಸ್ತುತಿಸ್ತೇವೆ. ವಿಶೇಷವಾಗಿ ಕರ್ತನೆ, ನಿನ್ನ ವಚನವನ್ನು ಧ್ಯಾನಿಸಿದ ಹಾಗೆ ಉನ್ನತಿ ನಿನ್ನಿಂದ ಬರುತ್ತದೆ ಸ್ವಾಮಿ. ಉನ್ನತಿ ನಿಮ್ಮಿಂದ ಬರಲಿ ಸ್ವಾಮಿ. ಕರ್ತನೆ, ಇವತ್ತು ಅನೇಕ ಜನರು ಸೋತು ಹೋಗಿದ್ದಾರೆ. ಅವರು ಸ್ವಾಮಿ ದೇವರೇ ನ್ಯಾಯವಾಗಿ ಅವರ ಕೆಲಸ ಮಾಡಿದ್ರು. ಅನೇಕ ವಿಷಯಗಳಲ್ಲಿ ಅವರಿಗೆ ಒಂದು ಬಡ್ತಿ, ಒಂದು ಪ್ರಮೋಷನ್ ಇಲ್ಲದೆ ದೇವರೇ ಇದ್ದಾರೆ. ನಾನು ಪ್ರೇಯರ್ ಮಾಡ್ತೀನಪ್ಪ, ಒಂದೊಂದು ಕುಟುಂಬಗಳು, ಒಬ್ಬೊಬ್ಬ ವ್ಯಕ್ತಿಗಳು ಅವ್ರು ಏನು ಮಾಡ್ತಾರೋ, ವ್ಯಾಪಾರ ಮಾಡಿದ್ರು, ಸ್ವಂತ ಬಿಸ್ನೆಸ್ ಮಾಡಿದ್ರು, ಕೆಲಸ ಮಾಡಿದ್ರು, ಎಲ್ಲರಿಗೂ ಒಂದು ಉನ್ನತಿಯನ್ನು ಕೊಡ್ರೆ, ಯೇಸುವಿನ ನಾಮದಲ್ಲಿ ಒಂದು ದೊಡ್ಡ ಉನ್ನತಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮಗೆ ಉನ್ನತಿಯನ್ನು ಕೊಡಲಿಕ್ಕಿದ್ದಾರೆ. ತಲೆ ತಗ್ಗಿದ ಸ್ಥಳದಲ್ಲಿ ದೇವರು ನಿಮ್ಮನ್ನು ಮೇಲೆ ಕೆತ್ತಲಿಕ್ಕಿದ್ದಾರೆ. ಎದುರು ನೋಡೋದ ಆಶೀರ್ವಾದ ನಿಮಗಾಗಿ ಕಾಯುತ್ತಾ ಇದೆ. ಕರ್ತನು ನಿಮ್ಮನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.